ಬೆಳಗಾವಿಯಲ್ಲಿ ಮುಂದುವರೆದಿದೆ ಮಳೆರಾಯನ ಆರ್ಭಟ. ಮಳೆರಾಯನ ಅಬ್ಬರಕ್ಕೆ ಜಲಪಾತಗಳಿಗೆ ಜೀವಕಳೆ ಬಂದಂತಾಗಿದೆ. ಜಲಪಾತವನ್ನ ವೀಕ್ಷಿಸೋದಕ್ಕೆ ಹೋದಂತಹ ಪ್ರವಾಸಿಗರಿಂದ ಹುಚ್ಚಾಟವನ್ನ ಮೆರೆಯಲಾಗ್ತಾ ಇರುವಂತದ್ದು ಬೆಳಗಾವಿಯಲ್ಲಿ. ಬೆಳಗಾವಿ ಜೊತೆಗೆ ರಾಜ್ಯದ ಎಲ್ಲಾ ಕಡೆ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಈ ಮಳೆರಾಯನ ಅಬ್ಬರದಿಂದ ಕೆರೆ, ಕಟ್ಟೆ, ನದಿಗಳಾಗಿರ್ಬೋದು, ಡ್ಯಾಂಗಳಾಗಿರ್ಬೋದು, ಜಲಪಾತಗಳಿಗೆ ಜೀವಕಳೆ ಬಂದಂತಾಗಿದೆ. ಈಗ ಮಳೆರಾಯನ ಅಬ್ಬರಕ್ಕೆ ಜಲಪಾತಗಳಿಗೆ ಜೀವಕಳೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಜಲಪಾತವನ್ನ ನೋಡೋದಕ್ಕೆ ಸಾಕಷ್ಟು ಜನ ಪ್ರವಾಸಿಗರು ತೆರಳುತ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿರುವಂತದ್ದು. ಅಪಾಯವನ್ನ ಲೆಕ್ಕಿಸದೆ ಜಲಪಾತದ ಆಳಕ್ಕೆ ಇಳಿದು ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿದ್ದಾರೆ. ಖಾನಾಪುರ ತಾಲೂಕಿನ ಚಿಕ್ಕಲೆ ಫಾಲ್ಸ್ನಲ್ಲಿ ಪ್ರವಾಸಿಗರು ಹುಚ್ಚಾಟವನ್ನ ಮೆರೆದಿರುವಂತದ್ದು. ಚಿಕ್ಕಲೆ ಜಲಪಾತ ಜಲವೈಭವವನ್ನ ವೀಕ್ಷಣೆ ಮಾಡೋದಕ್ಕೆ ತೆರಳಿದ್ದಾರೆ ಪ್ರವಾಸಿಗರು. 100 ಉದ್ದದ ಜಲಪಾತ, ಆ 100 ಅಡಿ ಆಳಕ್ಕೆ ಇಳಿದು ಪ್ರವಾಸಿಗರು ಯುವಕರು ಡ್ಯಾನ್ಸ್ ಮಾಡಿದ್ದಾರೆ. ಯಾವುದೇ ರೀತಿಯ ಮುನ್ನೆಚ್ಚರಿಕೆಯನ್ನ ವಹಿಸಿಲ್ಲ ಬೆಳಗಾವಿ ಜಿಲ್ಲಾಡಳಿತ. ಜಲಪಾತದ ಬಳಿ ಒಂದು ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ಇತ್ತೀಚೆಗೆ ಕೆಲವೊಂದಿಷ್ಟು ಪ್ರವಾಸಿ ತಾಣಗಳ ಬಳಿ ಸಾಕಷ್ಟು ಜನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು ಹುಚ್ಚಾಟವನ್ನ ಮೆರೀತಾರೆ. ಸೊ ಜಲಪಾತಗಳಿಗೆ ಅಥವಾ ಪ್ರವಾಸಿ ಸ್ಥಳಗಳಿಗೆ ಅತಿ ಹೆಚ್ಚಾಗಿ ಪ್ರವಾಸಿಗರು ಮುಗಿಬಿದ್ದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಅಲರ್ಟ್ ಆಗಬೇಕಾಗತ್ತೆ. ಸೊ ಜಲಪಾತದ ಬಳಿ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳಕ್ಕಿಳಿದು ನೋಡಿ, ಗಮನಿಸ್ತಾ ಇರಬಹುದು. ಅಲ್ಲಿ ಯುವಕರ ಹುಚ್ಚಾಟ, ರೀಲ್ಸ್ ಹುಚ್ಚು, ಫೋಟೋ ಹುಚ್ಚು, ವಿಡಿಯೋ ಹುಚ್ಚಿಗೋಸ್ಕರ ಸಾಕಷ್ಟು ಜನ ತಮ್ಮ ಜೀವವನ್ನ ಕೂಡ ಲೆಕ್ಕಿಸದೆ ಇಂತಹ ಅಪಾಯವಾದಂತಹ ಸಾಕಷ್ಟು ಸನ್ನಿವೇಶಗಳಿಗೆ ಉದಾಹರಣೆ ಆಗಿದೆ. ಜಲಪಾತದ ಬಳಿ ಅಟ್ಲೀಸ್ಟ್ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡೋದಾಗಿರ್ಬೋದು, ಅಥವಾ ಒಂದು ಅಲರ್ಟ್, ಅಲ್ಲಿ ಒಂದು ಯಾವ್ದಾದ್ರು ಬೋರ್ಡ್ ಹಾಕೋದಾಗಿರ್ಬೋದು, ಈ ತರದ್ದು ಮಾಡಬೇಕು. ಇತ್ತೀಚೆಗೆ ಯುವಕರುಗಳಿಗೆ ಹೇಗಪ್ಪ ಅಂತಂದ್ರೆ ಏನೋ ಒಂದು ಅವರಲ್ಲಿ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಸಾರ್ವಜನಿಕರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಜಲಪಾತದ ಆಳಕ್ಕೆ ಇಳಿಯದಂತೆ ಪ್ರವಾಸಿಗರಿಗೆ ಸೂಚನೆಯನ್ನ ಕೊಡಬೇಕು ಅಂತ. ಮಳೆಗಾಲ ಆರಂಭ ಆಗ್ತಾ ಇದ್ದಂತೆ ಬೆಳಗಾವಿ ಜಲಪಾತಗಳಿಗೆ ಜೀವಕಳೆ ಬರುತ್ತೆ. ಫಾಲ್ಸ್ಗಳಲ್ಲಿ ಹುಚ್ಚಾಟದ ಪ್ರದರ್ಶನಕ್ಕೆ ಬೆಳಗಾವಿ ಜಿಲ್ಲಾಡಳಿತ ಬ್ರೇಕ್ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅಲ್ಲಿನ ಸಾರ್ವಜನಿಕರು ಕೇಳ್ಕೊಂಡಿರುವಂತದ್ದು. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಈಗ ಬೆಳಗಾವಿಯಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಖಾನಾಪುರ ತಾಲೂಕಿನ ಚಿಕ್ಕಲೆ ಫಾಲ್ಸ್ಗೆ ಸಾಕಷ್ಟು ಪ್ರವಾಸಿಗರು ಹರಿದು ಬರ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಕಣ್ಣು ಮುಚ್ಕೊಂಡು ಕೂತಿದೆ. ಯಾಕಂದ್ರೆ ಚಿಕ್ಕ ಜಲಪಾತ ಆಗಿರ್ಲಿ, ದೊಡ್ಡ ಜಲಪಾತ ಆಗಿರ್ಲಿ, ಯಾವುದೇ ಆಗಿದ್ರೂ ಕೂಡ ಅತಿ ರಭಸವಾಗಿ ನೀರು ಹರಿಯುವಂತಹ ಸಂದರ್ಭದಲ್ಲಿ ಪ್ರವಾಸಿಗರು ಕೊಚ್ಕೊಂಡು ಹೋಗ್ತಾರೆ. ಕುಟುಂಬಗಳೇ ಕೊಚ್ಕೊಂಡು ಹೋಗಿರುವಂತದ್ದನ್ನ ನಾವು ನೋಡಿದ್ದೀವಿ. ಮಳೆಯ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರ ನೋಡಿ. ಪ್ರಕೃತಿ ಅನ್ನೋದು ಎಷ್ಟು ಸ್ವರ್ಗದ ರೀತಿ ಇರುತ್ತೋ ಅದೇ ರೀತಿಯಾಗಿ ನರಕದ ಅನುಭವ ಕೂಡ ಆಗುತ್ತೆ. ಸಾಕಷ್ಟು ಸನ್ನಿವೇಶಗಳಿಗೆ ಉದಾಹರಣೆ ಆಗಿರುವಂತದ್ದನ್ನ ಕೂಡ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ 100 ಅಡಿ ಆಳಕ್ಕೆ ಹಿಡಿದು ಈ ರೀತಿಯಾಗಿ ಹುಚ್ಚಾಟವನ್ನ ಮೆರಿತಾ ಇದ್ರು ಕೂಡ ಅಲ್ಲಿನ ಜಿಲ್ಲಾಡಳಿತ ಏನ್ ಮಾಡ್ತಿದೆ ಅನ್ನುವಂತ ಒಂದು ಪ್ರಶ್ನೆ ಸದ್ಯಕ್ಕೆ ಕಾಡ್ತಾ ಇದೆ. ಯಾಕಂದ್ರೆ ಪೊಲೀಸ್ ಸಿಬ್ಬಂದಿಗಳನ್ನಾದ್ರೂ ನಿಯೋಜನೆ ಮಾಡಬೇಕು ಕೆಲವೊಂದು ಜಲಪಾತಗಳಿಗೆ. ಬೇಸಿಗೆ ಸಂದರ್ಭದಲ್ಲಿ ನೀರು ಕಡಿಮೆ ಇರುತ್ತೆ, ಆಗ ಇಳಿಯೋದಕ್ಕೆ ಬಿಟ್ಟರೆ ಏನು ತೊಂದರೆ ಇರೋದಿಲ್ಲ. ಆದ್ರೆ ಈಗ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಐತಿಹಾಸಿಕ ಡ್ಯಾಮ್ಗಳು, ನದಿಗಳೆಲ್ಲ ಕೂಡ ತುಂಬಿ ಹರಿತಾ ಇವೆ. ಈ ಗೋಕಾಕ್ ಫಾಲ್ಸ್ ಆಗಿರ್ಬೋದು, ಅದಾದ ನಂತರವಾಗಿ ಕೃಷ್ಣೆ ಆಗಿರ್ಬೋದು, ಘಟಪ್ರಭಾ, ಮಲಪ್ರಭಾ ಇವೆಲ್ಲವೂ ಕೂಡ ತುಂಬಿ ಹರಿತಾ ಇವೆ. ಮಹಾರಾಷ್ಟ್ರ ಭಾಗದಲ್ಲೂ, ಹೈದರಾಬಾದ್ ಈ ಕಡೆ ಎಲ್ಲ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇದೆ. ಸೊ ಅಲ್ಲಿ ನೀರು ಜಾಸ್ತಿ ಹರಿದುಕೊಂಡು ಕರ್ನಾಟಕ ಭಾಗದ ಮುಖಾಂತರವಾಗಿ ಹಿಂಗೆ ಈ ರೀತಿಯಾಗಿ ತದನಂತರವಾಗಿ ಕೇರಳ ಹಿಂಗೋಗುವಂತಹ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ನೀರಿನ ಫೋರ್ಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಜಲಪಾತದ ಪಕ್ಕದಲ್ಲಿ ಈ ರೀತಿಯ ಹುಚ್ಚಾಟಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಇತ್ತೀಚೆಗೆ ಬೆಳಗಾವಿ ಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಹುಚ್ಚಾಟದ ಪ್ರದರ್ಶನ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಂದಿಷ್ಟು ಪೊಲೀಸರನ್ನ ನಿಯೋಜನೆ ಮಾಡಬೇಕು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಬೇಡಿಕೆ ಕೂಡ ಆಗಿದೆ.